ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಎನ್ ರಮೇಶ್ ಸ್ಟಡಿ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ನವೋದಯ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ 2025ರಲ್ಲಿ ಕೇಳಿರುವಂತಹ ಒಂದು ಕ್ವಶನ್ನು ಇದು. ಎಸ್ಪೆಷಲಿ ದ ಏರಿಯಾ ಆ್ಯಂಡ್ ವಾಲ್ಯೂಮ್ ಬೇಸಿಸ್ ಈ ಕ್ವಶನ್ ಇರುತ್ತೆ. ಇದೇ ಥರ ಕ್ವಶನ್ನು ನೀವು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ಕೇಳ್ತಾರೆ. ನೋಡಿ, ಕ್ವಶನ್ಗೆ ಮೊದಲಿಗೆ ನಾವು ಕ್ವಶನ್ ಬರೋಣ. ಒಂದು ಸ್ಕ್ವೇರ್ ಪಾರ್ಕ್, ಅದು ಸೈಡ್ಸ್ ಬಂದುಬಿಟ್ಟು ನಿಮಗೆ ಒಂದು ಸ್ಕ್ವೇರ್ ಪಾರ್ಕ್ ಸೈಡ್ ಬಂದುಬಿಟ್ಟು ಒಂದು 50 ಮೀಟರ್. ಮೀನ್ಸ್ ದ ಬೋತ್ ಸೈಡ್ ಈಸ್ 50 ಮೀಟರ್. ಸ್ಕ್ವೇರ್ ಅಂದರೆ ನಿಮ್ಗೆ ಗೊತ್ತಲ್ಲ, 4 ಸೈಡು ಕೂಡ ನಿಮಗೆ 50 ಮೀಟರ್ ಇರುತ್ತೆ, ರೈಟ್? These are the path, the 2.5 meter wide running path all around the inside. ನೋಡಿ, ಈ ಒಂದು ಸ್ಕ್ವೇರ್ ಪಾರ್ಕಲ್ಲಿ ನಿಮಗೆ 2.5 ಮೀಟರ್ ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಇದು ಇನ್ಸೈಡ್ ಒಂದು ಸ್ಕ್ವೇರ್ ಹಾಕ್ತೀನಿ. ಇದು ಬಂದುಬಿಟ್ಟು ನಿಮಗೆ ದ 2.5 ಮೀಟರ್ 2.5 meter track means path all over inside of the square. ಓಕೆ, ಈ ಪಾತ್ನ ಕ್ಲೀನ್ ಮಾಡೋಕ್ಕೆ, ಲೆವೆಲ್ ಮಾಡೋಕ್ಕೆ ಒಂದು ಸ್ಕ್ವೇರ್ ಮೀಟರ್ಗೆ 10 ರೂಪಾಯಿ ತೊಗೊತಾ ಇದ್ದಾರೆ. ಅಂದರೆ ನಿಮಗೆ ಟೋಟಲ್ ಎಷ್ಟು ಕಾಸ್ಟ್ ಆಗುತ್ತೆ ಅಂತ, ರೈಟ್? ಅದೇ ನಿಮಗೆ ಮೇನ್ ಕ್ವಶನ್. ಒಂದು ಸ್ಕ್ವೇರ್ 50 ಮೀಟರ್ ಇದೆ ಸೈಡ್ಸು, ಅಂದರೆ ಬೋತ್ ವಿಡ್ತ್ ಆ್ಯಂಡ್ ಲೆಂತ್ ಬೋತ್ ಆರ್ 50 ಮೀಟರ್. ಅಂದರೆ ಸ್ಕ್ವೇರ್ ಅಂದರೆ ದ 50 ಸೈಡ್ ಅಂತ ಕೊಡ್ತಾರೆ ಅಷ್ಟೇ. ಇದರಲ್ಲಿ ನಿಮಗೆ ಇನ್ಸೈಡ್ ಆಫ್ ದ ಸ್ಕ್ವೇರ್ ದ 2.5 ಮೀಟರ್ ಒಂದು ಟ್ರ್ಯಾಕ್ ಆಲ್ ಇನ್ಸೈಡ್ ಆಫ್ ದ ಸ್ಕ್ವೇರ್. ಅಂದರೆ ನೋಡಿ, ಇದು ಟ್ರ್ಯಾಕ್ ಓಡಾಡೋದಕ್ಕೆ ಟ್ರ್ಯಾಕ್ ರೆಡಿ ಮಾಡಿದ್ದಾರೆ. ಇದಕ್ಕೆ ಲೆವೆಲ್ ಮಾಡೋದಕ್ಕೆ ನಿಮಗೆ ಒಂದು ಸ್ಕ್ವೇರ್ ಮೀಟರ್ಗೆ 10 ರೂಪಾಯಿ ಕಾಸ್ಟ್ ಆಗುತ್ತೆ. ಅಂದರೆ ಇದಕ್ಕೆ ಟೋಟಲ್ ಎಷ್ಟು ಕಾಸ್ಟ್ ಆಗುತ್ತೆ ಅಂತ, ರೈಟ್? ಇದನ್ನು ನಾವು ಯಾವ ರೀತಿ ಫೈಂಡ್ ಔಟ್ ಮಾಡೋದು? ಫಸ್ಟ್ ಮೇನ್ ಔಟ್ಸೈಡ್ ಸ್ಕ್ವೇರ್ದು ಏರಿಯಾ ಫೈಂಡ್ ಔಟ್ ಮಾಡ್ಕೋಬೇಕು. ಮೀನ್ಸ್ A1 ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋಣ. A1 is equal to 50 into 50. 5 5 is 25. 2500 ಮೀಟರ್ ಸ್ಕ್ವೇರ್. ಎಲ್ಲ ನಿಮಗೆ ಮೀಟರಲ್ಲಿ ಇರೋದ್ರಿಂದ ಮೀಟರ್ ಸ್ಕ್ವೇರ್. ನೋಡಿ, ನಾವೀಗ ದ A2ನ ಫೈಂಡ್ ಔಟ್ ಮಾಡ್ಕೋಬೇಕು. ಇನ್ಸೈಡ್ ಆಫ್ ದ ಸ್ಕ್ವೇರ್, ದಟ್ ಈಸ್ ದ A2. ದ A2 ಅಂದರೆ ಇಸ್ 2.5 5. ಎರಡು ಕಡೆ 5 ಮೈನಸ್ ಮಾಡಿದ್ರೆ ನಿಮಗೆ 50 ಮೈನಸ್ 5 ಅಂದರೆ 45 ಆಗುತ್ತೆ. ಸೊ ದಟ್ ದ 45 into 45. ಓಕೆ, ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ ನಿಮಗೆ 2025 ಬರುತ್ತೆ ಆನ್ಸರ್. ಓಕೆ, ದಟ್ ಈಸ್ ದ ಮೀಟರ್ ಸ್ಕ್ವೇರ್, ರೈಟ್? ಈಗ 2000 A1 ಮೈನಸ್ A2 ಮಾಡಿದ್ರೆ ನಿಮಗೆ ಇದು ಪಾತ್ ಏನಿದೆ ಟ್ರ್ಯಾಕ್ದು ಏರಿಯಾ ಸಿಗುತ್ತೆ. ಓಕೆ, 2500 ಮೈನಸ್ 2025 ಅಂದರೆ ವಿಲ್ ಗೆಟ್ ಇಟ್ ಆನ್ 475 ಮೀಟರ್ ಸ್ಕ್ವೇರ್. ಅಂದರೆ ನಮಗೆ ಇಲ್ಲಿ ಕಾಸ್ಟ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಇನ್ ಸ್ಕ್ವೇರ್ ಮೀಟರ್ ಕೊಟ್ಟಿದ್ದಾರೆ 10 rupees per 1 ಸ್ಕ್ವೇರ್ ಮೀಟರ್ಗೆ. ಟೋಟಲ್ ಎಷ್ಟು ಸ್ಕ್ವೇರ್ ಮೀಟರ್ ಆಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ದ ಟ್ರ್ಯಾಕ್ area is equal to the A1 minus A2. So that 2500 minus 2025. So that 475 ಬರುತ್ತೆ. 475 ಮೀಟರ್ ಸ್ಕ್ವೇರ್. ಓಕೆ, ಇದಕ್ಕೆ ನಿಮಗೆ ಒಂದು ಸ್ಕ್ವೇರ್ ಮೀಟರ್ಗೆ 10 rupees ಅಂದರೆ ಇಂಟು 10 ಮಾಡಿದ್ರೆ ನಿಮಗೆ ಆನ್ಸರ್ ಬಂದುಬಿಟ್ಟು C ಆಗುತ್ತೆ. ಓಕೆ, the 475 into 10 is equal to 4750 rupees. The cost will be required to the leveling on this path. ಓಕೆ, ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ವಿಡಿಯೋಸ್ ನಿಮಗೆ ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ರೈಟ್? ಥ್ಯಾಂಕ್ ಯು.